Pensa que ela não vai comprar isso. Nggak hakontin mo lang mo. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರ್ರಿ, ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ 6:30 ಆಗೈತೆ ನೋಡ್ರಿ. ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟಿಗೆ ನೀರು ಕುಡಿದ್ಬಿಟ್ಟನ ಜಳಕಕ್ಕೆ ಹೋದ್ರೈತೆ ಅಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಏನಪ್ಪ ಅಂತಂದ್ರೆ ನಿನ್ನೆ ತರಿಸಿದ್ದು ಬಾದಾಮಿ ಗೋಂದದು ನೆನೆಸಿಟ್ಟಿದ್ದೆ ಅಲ್ರಿ. ಅದ್ರ ಏನಂತಾರು ಬಾದಾಮಿ ಅಂಟು ಅಂತಾರು ಮತ್ತು ಬಾದಾಮಿ ಏನಂತಾರು ಗೋಂದ್ ಕತೆರ ಅಂತಾರು. ಅದನ್ನೇ ತರಿಸಿದ್ದೆ ಅಲ್ರಿ. ಅದು ನೆನೆಸಿಟ್ಟಿದ್ದೆ ಇವತ್ತು ಕುಡಿಬೇಕಂತೇಳಿ ಅದನ್ನ ನೀರೊಳಗೆ ಬಾದಾಮಿ ಗೋಂದ ಮತ್ತು ನೆನೆಸಿಟ್ಟಿದ್ದು ಮತ್ತು ಸಬ್ಜಾ ಸೀಡ್ಸ್ ಹಾಕಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣಂತಾರಿ. ಅಂದ್ರೆ ಫಸ್ಟ್ ಟೈಮ್ ಕುಡಿಯಾಕತ್ತಿದ್ದು, ನೋಡ್ಬೇಕು ಹೆಂಗೈತೆ ಅಂತೇಳಿ. ಅಂದ್ರೆ ಇದು ಹೀಟ್ ಕಮ್ಮಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹೆಲ್ತ್ ಭಾಳ ಬೆನಿಫಿಟ್ ಐತೆ ಅಂತ ಹೇಳ್ತಾರೆ. ನಾನು ನೋಡಿಬಿಟ್ಟು ತರಿಸಿದ್ರಿ. ಯಾಕರೆ ತರಿಸ್ನಪ್ಪ ಅಂತ ಅನ್ಸಾಕತ್ತಿತ್ತು. ಏನದು ಯಪ್ಪ, ಕುಡಿದು ಕೂಡಲೇ ವಾಮೆಂಟ್ ಐತ್ರಿ. ಇಷ್ಟು ಕೆಟ್ಟದಾಗಿ ವಾಮೆಂಟ್ ಐತಲ್ಲ, ಫುಲ್ ಹೊಟ್ಟೆ ಎಲ್ಲ ನೋವು ಬಂದುಬಿಡ್ತು. ಒಮ್ಮೆ ಸಡನ್ನಾಗಿ ವಾಮೆಂಟ್ ಆದ ಕೂಡಲೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಕಿಕೊಟ್ಟಿದ್ದೆ. ಅವರು ನೋಡ್ರಿ ಕುಡೀರಂತ ಅಂದ ಕೂಡಲೇ ಸ್ವಲ್ಪ ಹಾಕಿಕೊಡು ಅಂತ ಅಂದಿದ್ರು. ಅವ್ರಿಗೆ ಒಂದು ಚಮಚದಷ್ಟು ಹಾಕಿಕೊಟ್ಟಿದ್ದು. ನಾನಿದ್ರೆ 2 ಚಮಚ ಹಾಕೊಂಡ್ಬಿಟ್ಟು ಕುಡಿಬೇಕಂತೇಳಿ ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಫುಲ್ ನಮ್ಮ ಮನೆಯವ್ರು ಸ್ವಲ್ಪ ವೈಕ್ ಅಂದ್ಕೊಂಡ್ಬಿಟ್ಟು ಹಾಗೆ ನುಂಗ್ಬಿಟ್ರೆ ಅವರು. ಆದರೆ ನನಗೆ ಕುಡಿಯೋ ಮುಂದಾಗ ಸಿಕ್ಕಾಪಟ್ಟೆ ತ್ರಾಸ ಆಯಿತು. ಅಂದ್ರೆ ಸಡನ್ನಾಗಿ ವಾಮೆಂಟ್ ಬರುತ್ತಲ್ರಿ, ಆ ರೀತಿ ಅದು ಹೊರಗಡೆನೇ ಬಂದುಬಿಟ್ಟು ಹೋಗಲೇ ಇಲ್ಲ ಗಂಟಲೊಳಗೆ. ನಾನು ಅದ್ರ ಬಗ್ಗೆ ಜಾಸ್ತಿ ವಿಡಿಯೋ ನೋಡಿದ್ದೀನಿ. ಆದರೂ ಒಬ್ರು ಈ ರೀತಿ ಆಗುತ್ತೆ, ಅದು ಕುಡಿಯೋ ಮುಂದಾಗ ತ್ರಾಸ ಆಗುತ್ತೆ ಅಂಥೇಳಿ ಯಾರೂ ಹೇಳೇ ಇಲ್ಲ. ಯಾಕರೆ ತರಿಸಿದ್ನಪ್ಪ, ಸುಮ್ಮನೆ 200 ರೂಪಾಯಿ ವೇಸ್ಟ್ ಆಯ್ತು ಅಂಥೇಳಿ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು. ಯಾರಾದರೂ ಯೂಸ್ ಮಾಡಿದರೆ ಇದನ್ನೇ ಹೆಂಗೆ ಯೂಸ್ ಮಾಡೋದು ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನಂತೂ ಫಸ್ಟ್ ಟೈಮ್ ತಂದಿದ್ದು. ಯಾಕಂದರೆ ನನಗೂ ಹೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಮನಗೂ ಹೀಟ್ ಆಗುತ್ತೆ, ಅವನಿಗೆ ಕೊಡ್ಬೇಕಂತೇಳಿ ತಂದಿದ್ದು. ಆ್ಯಕ್ಚುಲಿ ನನಗೆ ಹೋಗಲಿಲ್ಲ, ಅವೇನು ಕುಡಿತಾನೆ ಬಿಡು ಅಂತೇಳಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ರೀ. ಅಂದ್ರೆ ಅದು ನಾವು ಕುಡಿಯೋ ಮುಂದಾಗ ಹೆಂಗಾಗುತ್ತಂದ್ರೆ ಗಂಟಲೊಳಗೆ ಕೂದಲತ್ತೆ ಸಿಕ್ಕಾಗ ಯಾವ ರೀತಿ ಸಡನ್ನಾಗಿ ವಾಮೆಂಟ್ ಬರುತ್ತಲ್ರಿ, ಆ ರೀತಿ ಅದು ಗಂಟಲೊಳಗೆ ಹೋದ ತಕ್ಷಣ ಆ ರೀತಿ ಆಯ್ತು ನಂಗೆ. ಎಲ್ಲರಿಗೆ ಆಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಮತ್ತು ನಮ್ಮ ಮನೆಯವ್ರಿಗೆ ಅದೇ ರೀತಿ ಆಯಿತು. ಇದು ಯಾವ ರೀತಿ ಯೂಸ್ ಮಾಡ್ತಾರಂತ ಗೊತ್ತಿರ್ಲಿಕ್ಕಂದ್ರೆ ಹಾಗೆ ಆಗುತ್ತೆ ನೋಡಿರಿ. ಅಕಸ್ಮಾತ್ತಾಗಿ ನೀವು ಯೂಸ್ ಮಾಡ್ತಿದ್ರೆ ಯಾವ ರೀತಿ ಯೂಸ್ ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಪ್ಲೀಸ್. ಈಗಿದ್ರೆ ಅದನ್ನ ಕುಡಿದ್ಬಿಟ್ಟು ಫುಲ್ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು, ಟೆನ್ಷನ್ ಅನ್ಸಾಕತ್ತಿತ್ತು ಮತ್ತು ತ್ರಾಸನೂ ಆಕತ್ತಿದ್ರಿ. ಹಂಗೆ ಹೋಗ್ಬಿಟ್ಟು ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕಲ್ರಿ. ಆಲ್ರೆಡಿ ಟೈಮ್ 7:30 ಆಗಕ್ಕೆ ಬಂದೈತಿ. ಪಟ್ ಅಂತ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಮನು ಇದ್ರೆ ಹಂಗೆ ನಾಷ್ಟ ಮಾಡ್ಲಾರೆ ಕಾಲೇಜ್ಗೆ ಹೋಗ್ತಾನಂತ. ಆ್ಯಕ್ಚುಲಿ ನಾನು ಗೆಣಸಿನ್ಕಾಯಿ ಪರಾಠ ಮಾಡ್ಬೇಕಂತ ಅಂದಿದ್ದೆ. ಅಂದ್ರೆ ಮನು ನಾಷ್ಟಕ್ಕೆ ಇದ್ಬಿಟ್ರೆ ರೀ. ಮನು ಇಲ್ಲಿ ಮಮ್ಮಿ ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ, ಅವಾಗನೇ ಬೇರೆದು ಮಾಡಿಕೊಡಕತ್ರಿ, ಈಗ ನಿಮ್ಗೆ ಏನು ಬೇಕು ಅದನ್ನ ಮಾಡ್ರಿ ಅಂತ ಅಂದ. ಹಾಗಾಗಿ ಅಂದ್ರೆ ಮೊಸರು ಹಾಕ್ಬಿಟ್ಟು ಇಡ್ಲಿ ಮಾಡ್ಬೇಕಂತೇಳಿ ಅಂದ್ಕೊಂಡ್ಬಿಟ್ಟು ರೆಡಿ ಮಾಡಕ್ಕಂತೀನಿ ನೋಡ್ರಿ. ಅದು ಸೋರೆಕಾಯಿ ಮತ್ತು ಬಾಂಬೆ ರವೆ ಎಲ್ಲ ಬಳಸ್ಬಿಟ್ಟು ಇಡ್ಲಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತಾವ್ರಿ ಮತ್ತು ಟೇಸ್ಟ್ನೂ ಆಗ್ತಾವೆ.
ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸ್ವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಉದ್ದಿನಬೇಳೆ ಹುರಿದ್ಮೇಲೆ ಸ್ವಲ್ಪ ಕಟ್ ಮಾಡಿಟ್ಟಿದ್ದೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿಬಿಟ್ಟು ಇದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿರಿ. ಇದು ಒಗ್ಗರಣೆ ರೆಡಿ ಆಗೈತ್ರಿ. ಇದಕ್ಕೆ ನಾನು 1.5 ಬಟ್ಲಷ್ಟು ಬಾಂಬೆ ರವಾನ ಹಾಕಕ್ಕಂತೀನಿ ನೋಡಿರಿ. ಹಾಕಿಬಿಟ್ಟು 1 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕ್ರಿ. ಜಾಸ್ತಿ ಕೆಂಪಾಗೇನು ಹುರ್ಕೋದೇನು ಬೇಕಾಗಿಲ್ಲ, ಜಸ್ಟ್ 1 ನಿಮಿಷ ಹುರ್ಕೊಂಡ್ರಾಯ್ತು, ಸಾಕಾಗುತ್ತೆ. 1 ನಿಮಿಷ ಹುರ್ಕೊಂಡ್ಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ಪೂರ್ತಿ ತಣ್ಣಗಾಗೋ ಮಟ್ಟ ವೇಟ್ ಮಾಡಬೇಕ್ರಿ. ಅಂದರೆ ಬಿಸಿದ್ರೊಳಗೆ ಮೊಸರದು ಹಾಕಕ್ಕೆ ಹೋಗಬಾರ್ದು. ಹಾಗಾಗಿ ಫಸ್ಟಿಗೆ ಅದು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಸೋರೆಕಾಯಿನ ಹೆರ್ಚಿಟ್ಕೋಬೇಕಂತೇಳಿ ಸೋರೆಕಾಯಿ ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಹೆರ್ಚಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಇದು ತಂದುಬಿಟ್ಟು ಒಂದು 5 ದಿವಸನ 6 ದಿವಸ ಆಯಿತು. ಅಂದರೆ ರವಿವಾರ ದಿವಸ ತಂದಿದ್ದು. ಇದು ಕವರ್ ಒಳಗೆ ಹಾಕಿ ಇಟ್ಟಿತ್ತಿಲ್ಲ ರೀ, ಹಾಗೆ ಇಟ್ಟಿದ್ದೆ. ಅದಕ್ಕಾಗಿ ಮತ್ತು ಎಳೆದಿದ್ಬಿಟ್ರೂ ಮ್ಯಾಲೆ ಈ ರೀತಿ ಆಗಿರ್ತೈತಿ, ಒಳಗಡೆ ಚಲೋ ಇರುತ್ತೆ ರೀ. ಅಂದರೆ ಬಿಸಾಕು ಬದಲಿ ಮ್ಯಾಲಿಂದೆಲ್ಲ ತೆಗೆದ್ಬಿಟ್ಟು ಪಲ್ಯಕ್ಕೆ ಅಥವಾ ಸಾಂಬಾರ್ಗೆ ಹಾಕ್ಬೋದು. ಅಂದರೆ ಕೆಲವೊಬ್ರು ಹಾಗೆ ಅನಿಸುತ್ತಲ್ರಿ. ಫಸ್ಟ್ ನನಗೂ ಹಂಗೆ ಅನಿಸ್ತಿತ್ತು, ಸ್ವಲ್ಪ ಮ್ಯಾಲೆ ಹಾಳಾದ ಕೂಡಲೇ ಒಳಗೂ ಹಾಳಾಗೈತೆ ಅಂಥೇಳಿ ಬಿಸಾಕ್ಬಿಡ್ದಾಗುತ್ತೆ ಗೊತ್ತಿರ್ಲಿಕ್ಕಂದ್ರೆ. ಮ್ಯಾಲೆ ಕಪ್ಪಾದಾಗ ಮ್ಯಾಲಿಂದ ತೆಗೆದ್ಬಿಟ್ಟು ಒಳಗಡೆದು ಯೂಸ್ ಮಾಡ್ಕೋಬೋದು ರೀ. ನಾನು ಅದು ಮ್ಯಾಲಿಂದೆಲ್ಲ ತೆಗೆದ್ಬಿಟ್ಟು ಹೆರ್ಚ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಜಾಸ್ತಿ ಆಗುತ್ತಂತ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿದ್ರಾಯ್ತಂತೆ ಕಟ್ ಮಾಡಿಬಿಟ್ಟು ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಚೂರ ಬಾದಾಮಿ ಕೊಂದು ಇಟ್ಟಿದ್ದೆ ಅಲ್ರಿ. ಈ ರೀತಿ ಆದ್ರೂ ಕುಡಿಬೋದೇನಂತೇಳಿ ಟ್ರೈ ಮಾಡಿದ್ದು. ಆದರೆ ಈ ರೀತಿಯೂ ಅಷ್ಟೊಂದು ಇಷ್ಟ ಆಗಲಿಲ್ಲ ರೀ. ಜಸ್ಟ್ 1 ಚಮಚದಷ್ಟು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ಹೋದ್ರೆ ಹೋಗಲ್ಲಾಗಿತ್ತು ರೀ ಗಂಟ್ಲಾಗ. ಮತ್ತು ಅದು ಚಾಣಿ ಒಳಗೂ ಸೋಸ್ಬೇಕಂದ್ರೆ ಜಲ್ದಿ ಇಳಲಾಗಿತ್ತು. ಈಗಿದ್ರೆ ಅದನ್ನ ಸೋಸ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ ರೀ. ಈ ಕಡೆ ಅದು ರವೆ ಹುರಿದು ಇಟ್ಟಿದ್ದೆ ಅಲ್ರಿ, ಅದಕ್ಕೆ ಸೋರೆಕಾಯಿ ಹೆರ್ಚಿದ್ದನ್ನು ಹಾಕಿಬಿಟ್ಟು, ಅಂದ್ರೆ 1.5 ಬಟ್ಲ ರವೆ ತೊಗೊಂಡ್ಬಿಟ್ರೆ 1.5 ಬಟ್ಲಷ್ಟು ಅದು ಹೆರ್ಚಿಟ್ಟಿದ್ದ ಸೋರೆಕಾಯಿ ಹಾಕಿಬಿಟ್ಟು 1 ಬಟ್ಲಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರದು ಹಾಕಕ್ಕೆ ಹೋಗಬಾರ್ದು, ಯಾಕೆಂದರೆ ಸೋರೆಕಾಯಿ ಒಳಗೂ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಮೊಸರು ಹಾಕಿರ್ತೀವಲ್ಲ, ಹಾಗಾಗಿ ನೀರು ಹಾಕಿಬಿಟ್ರೆ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ. ಅದಕ್ಕಂತೇಳಿ ನೀರು ಹಾಕಕ್ಕೆ ಹೋಗಿಲ್ಲ ರೀ. ಬೇಕಂದ್ರೆ ಆಮೇಲೆ ಹಾಕ್ಬೋದು. ಫಸ್ಟಿಗೆ ಮೊಸರು ಮತ್ತು ಸೋರೆಕಾಯಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕಿ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಕಲಿಸಿಡ್ಬೇಕ್ರಿ. ಉಪ್ಪು ಹಾಕಿದ್ಮೇಲೆ ಅದು ಸೋರೆಕಾಯಿ ನೀರು ಬಿಡುತ್ತಲ್ರಿ, ಅದಕ್ಕಾಗಿ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಈ ರೀತಿ ಕಲಿಸಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10ರಿಂದ 15-20 ನಿಮಿಷ ಬಿಟ್ಟರೆ ನಡೆಯುತ್ತೆ. ಟೈಮ್ ಇದ್ದಿದ್ದಿಲ್ಲ ಅಂದ್ರೆ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಇಡ್ಲಿಗೆ ಮಾಡ್ಕೊಳಕ್ಕೆ ಬರುತ್ತೆ ರೀ. ಈ ಕಡೆ ಅದು ಸೋರೆಕಾಯಿ ಜ್ಯೂಸ್ನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಕುಡಿಯೋ ಮುಂದೆ ಫುಲ್ ಗಂಟ್ಲೊಳಗೆ ಎಲ್ಲಿ ಹೋಗಲ್ಲಾಗಿತ್ತು. ಹಂಗೆ ಗಟ್ಟಿ ಜವಾ ಮಾಡಿಬಿಟ್ಟು ಅದೊಂದು ಗ್ಲಾಸ್ ಕುಡಿದು ಈಗಿದ್ರೆ ಚಟ್ನಿ ರೆಡಿ ಮಾಡಕ್ಕಂತೀನಿ ನೋಡಿರಿ. ಪುಟಾಣಿ ಮತ್ತು ಮೊಸರು ಹಾಕಿಬಿಟ್ಟು ಚಟ್ನಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಮನು ನಾಷ್ಟ ಮಾಡ್ದೇ NCC ಕ್ಲಾಸಿಗೆ ಹೊಂಟಾನ್ರಿ. ಅಂದರೆ ಜಲ್ದಿ ಬರ್ತೀನಿ ಮಮ್ಮಿ ಅಂತೇಳಿ NCC ಕ್ಲಾಸಿಗೆ ಹೋದಾರಿ. ಅಂದರೆ ಈಗ ಟೈಮ್ 7 ಗಂಟೆ ಆಗಿ 40 ನಿಮಿಷ ಆಗಿತ್ತು. ನಾಷ್ಟಕ್ಕೂ ಇನ್ನೂ ರೆಡಿ ಆಗಿತ್ತಿಲ್ಲ. ಈಗಿದ್ರೆ ಚಟ್ನಿನೂ ರೆಡಿ ಐತೆ ನೋಡಿರಿ. ಸಿಂಪಲ್ಲಾಗಿ ಪುಟಾಣಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ಪುಟಾಣಿ ಚಟ್ನಿ ಮಾಡಿದ್ದೀನಿ ನೋಡಿರಿ. ಇಡ್ಲಿ ಸಂಗಟ ಆಗಲಿ, ದೋಸೆ ಸಂಗಟ ಆಗಲಿ, ಕೊಬ್ಬರಿ ಇರ್ಲಿಕ್ಕಂದ್ರೆ ನಾನು ಇದೇ ರೀತಿ ಮಾಡೋದು. ಆಲ್ರೆಡಿ ಭಾಳ ಸಲ ನಾನು ಈ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ತೆಳ್ಳಗಾಗಿರ್ತೈತಿ, ಟೇಸ್ಟ್ ಮಾತ್ರ ಚಲೋ ಇರುತ್ತೆ ರೀ. ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಾಡ್ಕೋಬೇಕು. ಈಗಿದ್ರೆ ಇವತ್ತು ನಾನು ಅದು ಕೊಬ್ಬರಿ ಪಟ್ಟಿ ಒಳಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನ ಫಸ್ಟೇ ಅದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಒಂದು ಸಲ ಇಡ್ಲಿನೂ ಮಾಡಿದ್ದೀನಿ ಅದ್ರೊಳಗೆ. ಇವತ್ತು ಮತ್ತೆ ತೆಗೆದ್ಬಿಟ್ಟು ತೊಳೆದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ಇಡ್ಲಿಗೆ ಹಾಕ್ಬೇಕು ನೋಡಿರಿ. ಅಂದರೆ ನೀವು ಬಾಳೆ ಎಲೆ ಒಳಗೆ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ. ಮತ್ತು ಅರಿಶಿನ ಎಲೆ ಒಳಗೂ ಮಾಡ್ಕೋಬೋದು. ಅಂದರೆ ಇಡ್ಲಿ ಮಾಡೋ ಎಲೆನೂ ಬೇರೆ ಇರ್ತಾವಂತೇಳಿ ನೋಡಿದ್ದೀನಿ ರೀ ನಾನು. ಅದ್ರೊಳಗಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಪಟ್ಟಿ ಒಳಗೆ ಅಥವಾ ಇಡ್ಲಿ ಮನೆ ಒಳಗೂ ಮಾಡ್ಕೋಬೋದು ರೀ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಅದು ಕೊಬ್ಬರಿ ಪಟ್ಟಿ ಒಳಗೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಮಸ್ತ್ ಆಗ್ತಾವೆ. ಮತ್ತು ಜಾಸ್ತಿ ಬಾಂಡೆನೂ ಆಗಂಗಿಲ್ಲ ರೀ. ಇದ್ರೊಳಗೆ ಮಾಡಿಬಿಟ್ಟು ಇದ್ರೊಳಗನ ತಿನ್ಬೋದು. ಮತ್ತು ಪಟ್ಟಿ ಅಂತೂ ಅಂದರೆ ನಾವು ಪಟ್ಟಿ ಅಂತೀವಿ, ಒಬ್ಬರು ತೆಂಗಿನ ಚಿಪ್ ಅಂತಾರೋ. ನಮ್ಮ ಕಡೆ ಕೊಬ್ಬರಿ ಪಟ್ಟಿ ಅಂತೀವಿ ನೋಡಿರಿ ನಾವು. ಇವಕ್ಕೆ ನಿಮ್ಮ ಕಡೆ ಏನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗಿದ್ರೆ ಅದು ಕೊಬ್ಬರಿ ಪಟ್ಟಿಗೆಲ್ಲ ಸ್ವಲ್ಪ ಎಣ್ಣೆನ ಸ್ಪ್ರೇ ಅಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಬೇಕ್ರಿ. ಜಾಸ್ತಿ ಹಾಕಿಬಿಟ್ರೆ ಅವು ಜಲ್ದಿ ಬೆನ್ನಂಗಿಲ್ಲ ರೀ. ಅದಕ್ಕಾಗಿ ನಾನು ಇಷ್ಟಿಷ್ಟ ಹಾಕಿದ್ದು 1.5 ಚಮಚದಷ್ಟು ಹಾಕಿಬಿಟ್ಟು ಸ್ಟೀಮ್ ಒಳಗೆ ಒಂದು 7ರಿಂದ 8 ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿರಿ. ಮತ್ತು ಇವು 2 ಅಥವಾ 3 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ರೀ. ಸೋರೆಕಾಯಿ ಇರುತ್ತಲ್ಲ, ಹಾಗಾಗಿ ಈಗಿದ್ರೆ ನಾನು
ಬುಟ್ಟಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಕುದ್ಸಾಕೆ ಇಟ್ಟಿದ್ದೀರಿ. ಒಂದು ಸ್ಟ್ಯಾಂಡ್ ಅಂದರೆ ಅದು ಗ್ಯಾಸ್ ಸ್ಟವ್ ಮೇಲಿಂದ ಸ್ಟ್ಯಾಂಡ್ ಇಟ್ಬಿಟ್ಟು ಈ ರೀತಿ ಇಟ್ಟು ಒಂದು 7-8 ನಿಮಿಷ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರುವ ಸೋರೆಕಾಯಿ ಇಡ್ಲಿ ರೆಡಿ ಆಗ್ತಾವೆ ನೋಡಿರಿ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ, ಟೇಸ್ಟ್ ಆಗ್ತಾವೆ. ನಾನು ಆಲ್ರೆಡಿ ಸೋರೆಕಾಯಿ ಪರಾಟ ಮತ್ತು ಬೇರೆ ಒಂದೆರಡು ರೆಸಿಪಿನ ತೋರಿಸಿದ್ದೀನಿ ರೀ. ಭಾಳ ಮಸ್ತ್ ಆಗ್ತಾವೆ ಮತ್ತು ಸೋರೆಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ರೀ. ಪಲ್ಯ ಅಥವಾ ಸಾಂಬಾರು ಮಾಡಿಬಿಟ್ರೆ ಮಕ್ಕಳಿಗೆ ಇಷ್ಟನೇ ಆಗಂಗಿಲ್ಲ. ಈ ರೀತಿ ಮಾಡಿಕೊಟ್ಟಾಗ ಖಂಡಿತ ಇಷ್ಟ ಆಗ್ತಾವೆ ನೋಡಿರಿ ಇಡ್ಲಿ ಅಂತೂ. ಸೋರೆಕಾಯಿ ಬಳಸಿಬಿಟ್ಟು ಯಾವುದಾದ್ರೂ ನಿಮ್ಗೆ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ನಾನು ಟ್ರೈ ಮಾಡ್ತೀನಿ. ಈಗಿದ್ರೆ ಮಸ್ತಾಗೆ ಇಡ್ಲಿನೂ ರೆಡಿಯಾಗಿದ್ದು ರೀ. ಪುಟಾಣಿ ಚಟ್ನಿ ಸಂಗಟ ಇಡ್ಲಿ ಸರ್ವ್ ಮಾಡಾಕತ್ತಿದ್ದು ನೋಡ್ರಿ. ನಮ್ಮ ಮನೆಯವ್ರಿಗೆ ಹಾಕಿ ಕೊಡ್ಬೇಕಂತೇಳಿ ಪ್ಲೇಟಿಗೆ ಹಾಕಿಕೊಟ್ಟೆ. ನನ್ನ ಮಗಳಿದ್ರೆ ಮಮ್ಮಿ ಪ್ಲೇಟ್ ಅದಕ್ಕೆ ಬೇಕು, ಇದ್ರೊಳಗನೆ ಚಟ್ನಿ ಹಾಕೊಂಡ್ಬಿಟ್ಟು ತಿಂದುಬಿಟ್ರೆ ಬೆಸ್ಟ್ ಆಗುತ್ತಲ್ಲ ಅಂತ ಅದ್ರೊಳಗನೆ ಚಟ್ನಿ ಹಾಕಿಬಿಟ್ಟು ತಿನ್ನಾಕಂತಾವ ನೋಡ್ರಿ. ಅಂದರೆ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಈ ರೀತಿ ಚಟ್ನಿ ಸಾಂಬಾರನ್ನು ಹಾಕಿಬಿಟ್ಟು ತಿನ್ಬೋದು ನೋಡ್ರಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತಾವೆ. ನನ್ನ ಮಗಳಿಗಿದ್ರೆ ಇದೇ ಪಟ್ಟಿ ಒಳಗನೆ ಹಾಕಿಬಿಟ್ಟು ಕೊಟ್ಟಿದ್ದು, ಆಕೆನೂ ಇಷ್ಟಪಟ್ಟು ತಿನ್ಲು. ನಾನು ನಾಷ್ಟ ಮಾಡಿಬಿಟ್ಟು ನನಗಿಷ್ಟ ಆಗದಿರೋ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇದು ಅಂತೂ ಬಿಡಾಕೆ ಆಗೋದೇ ಇಲ್ಲ. ಬೇಸರ ಬಂದ್ರೂ ಅಷ್ಟೇ, ಟೆನ್ಷನ್ ಆದ್ರೂ ಅಷ್ಟೇ, ಬಿಡಾಕೆ ಮಾತ್ರ ಸಾಧ್ಯನೇ ಇಲ್ಲ ರೀ. ಬಿಟ್ಟರೆ ನಡೆಯೋದು ಇಲ್ಲ. ಹಾಗಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಅರ್ಬಿ ತೊಳೆಯೋ ಕೆಲಸ ರೀ. ನನಗಂತೂ ಅರ್ಬಿ ತೊಳೆಯೋಕೆ ಇಷ್ಟನೇ ಆಗಂಗಿಲ್ಲ. ಮತ್ತು ತೊಳೆದ್ಬಿಟ್ರೂ ಈಗ ಸರಿಯಾಗಿ ಒಣಗಂಗೆ ಇಲ್ಲ ರೀ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬೀಳುತ್ತೋ ಏನೂ ಗೊತ್ತಾಗಂಗಿಲ್ಲ ರೀ. ಹಿಂಗೆ ತೊಳೆದ್ಬಿಟ್ಟು ಹಾಕಿರ್ತೀವಿ, ಮತ್ತು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತು ಅವನ್ನೆಲ್ಲ ತಂದು ಮತ್ತು ಮನೆಯೆಲ್ಲ ಹಾಕಿಬಿಡೋದಾಗೋದು ರೀ. ಮತ್ತು ಸರಿಯಾಗಿ ಒಣಗೋದಿಲ್ಲ. ಹಾಗಾಗಿ ಸ್ಮೆಲ್ನೂ ಬರೋಕೆ ಸ್ಟಾರ್ಟ್ ಆಗ್ತಾವೆ ಲೇಟ್ ಆಗಿಬಿಟ್ರೆ. ಅದಕ್ಕಾಗಿ ನಾಷ್ಟ ಆದ ಕೂಡಲೇ ಫಸ್ಟಿಗೆ ಅರ್ಬಿ ತೊಳೆದೇ ಮುಂದಿನ ಕೆಲಸ ಮಾಡ್ಬೇಕಂತ ತೊಳೆಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ತೊಳೆದು ಹಾಕಿಬಿಟ್ರೆ ಒಣಗ್ತಾವೆ. ಮತ್ತು ಮಧ್ಯಾಹ್ನ ಟೈಮ್ ತನಕ ರೀ ಸ್ವಲ್ಪ ಲೇಟಾಗಿ ತೊಳೆದು ಹಾಕಿಬಿಟ್ರೆ ಒಣಗೋದೇ ಇಲ್ಲ ರೀ. ಮಳೆಗಾಲದಾಗಂತೂ ಬ್ಯಾಸಿಗೆ ಒಳಗೆ ಲೇಟಾಗಿ ತೊಳೆದ್ರೂ ಒಣಗ್ತಾವೆ. ಈಗ ಮಳೆಗಾಲದಾಗಂತೂ ಬೆಳಗ್ಗೆ 10 ಗಂಟೆ ತನಕ ಅರ್ಬಿ ತೊಳೆದು ಹಾಕಿಬಿಟ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ನೋಡಿರಿ. ನಾನು ಎಲ್ಲ ಅರ್ಬಿ ತೊಳೆದು ಹಾಕಿದೆ ರೀ. ಈಗಿದ್ರೆ ಟೈಮ್ 2:30 ಆಗಿತ್ತು ನೋಡಿರಿ. ಮನು ಇದ್ರೆ 9-10 ಗಂಟೆಗೆ ಬರ್ತೀನಂತ ಹೇಳ್ದವ, ಅಂದರೆ 7:30 ಹೋಗಿದ್ದ ಅಲ್ರಿ. ಇವಾಗ 1:30 ಬಂದಿದ್ದ. ನಾನು ಸ್ವಲ್ಪ ಇಡೋಕೆ ವಾಯ್ಸ್ ಓವರ್ ಕೊಡಾಕತ್ತಿದ್ದೆ, ಅದನ್ನ ಮುಗಿಸ್ಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಬೆಳಗ್ಗೆಯಿಂದ ಏನೂ ತಿಂದಿತ್ತಿಲ್ಲ ರೀ. ಹಾಗಾಗಿ ಪಟ್ಟಂತ ಮಾಡಿಕೊಡ್ರೈತಂತ ಹಿಟ್ಟು ರೆಡಿ ಮಾಡಿಬಿಟ್ಟು ಹಾಕಿ ಕೊಡಾಕಂತೀನಿ ನೋಡಿರಿ. ಅಂದರೆ ಫೋನ್ ಹಚ್ಚಿದ್ದೆ ನಾನು ಒಂದು 2-3 ಸಲ. ಫೋನ್ ರಿಸೀವ್ ಮಾಡಲಿಲ್ಲ ರೀ. ಯಾಕಂದರೆ NCC ಕ್ಲಾಸ್ ಒಳಗಿದ್ದಂಥ ಅದು ಏನೋ ಟೆಂಟ್ ಹಾಕೋದು, ಅಂದರೆ ಅದು ಏನಂತಾರೆ NCC ಇದು ಕ್ಯಾಂಪ್ ಐತಂತ್ರಿ. ಹಾಗಾಗಿ ಅಲ್ಲಿ ಕ್ಯಾಂಪಿಗೆ ಹೋಗೋದೈತಂತೇಳಿ, ಅಂದ್ರೆ ಬಿಜಾಪುರ ಒಳಗೆ ಐತಂತ. ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮಮ್ಮಿ, ಅಲ್ಲೆಲ್ಲ ಟೆಂಟ್ ಹಾಕಕತ್ತಿದ್ವಿ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅಂದಾರೆ. ಮತ್ತು ಇನ್ನೂ ಒಂದು 10 ದಿವಸ ನಾನು ಅದು NCC ಕ್ಯಾಂಪಿಗೆ ಹೋಗ್ತೀನಿ ಮಮ್ಮಿ, ನಮ್ಮ ಬಿಟ್ಟು ಹೆಂಗಿರ್ತೀರಿ, ಜೀವ ನೆನ್ಸಂಗಿಲ್ಲ ಅಂತ ಕೇಳಾಕತ್ತಿದ್ದಾರೆ. ಅಂದರೆ ಯಾವಾಗಲೂ ಜಾಸ್ತಿ ದಿವಸ ಮಕ್ಕಳು ಬಿಟ್ಟಿರ್ಲಿಕ್ಕಂದ್ರೆ ಅವರಿಗೆ ಬೇಜಾರು ಅನಿಸುತ್ತೆ, ನಮಗೂ ಬೇಜಾರು ಅನಿಸುತ್ತಲ್ರಿ. ಆದರೂ ಏನೋ ಮಾಡೋಕ್ಕಾಗಂಗಿಲ್ಲ, ಕಳಿಸ್ಕೊಡ್ಲೇಬೇಕಾಗುತ್ತೆ. ಇನ್ನೊಂದು 3-4 ದಿವಸ ಟೈಮ್ ಐತಿ. NCC ಕ್ಲಾಸ್ ಅಂದರೆ NCC ಕ್ಯಾಂಪಿಗೆ ಹೋಗಾಕ್ರಿ 10-12 ದಿವಸ ಬಿಟ್ಟಿರಬೇಕಾಗುತ್ತೆ. ಅದನ್ನೇ ಮಾತಾಡ್ಕೊತ ಈ ಕಡೆ ತಾಲಿಪಟ್ಟಿನೂ ಹಂಗೆ ಹಾಕಿ ಕೊಡಾಕತ್ತಿದೆ ನೋಡಿರಿ. ಅವನಿಗೆ ಫುಲ್ ಹಸಿವಾಗಿತ್ತು, ಬೆಳಗ್ಗೆಯಿಂದ ಏನೂ ತಿಂದಿತ್ತಿಲ್ಲಲ್ರಿ. ಮಸ್ತಾಗಿ ಬಿಸಿ ಬಿಸಿ ತಾಲಿಪಟ್ಟಿ ಹಾಕಿ ಕೊಟ್ರಾಯ್ತು ಅಂತೇಳಿ ಅವನಿಗೆ ಹಾಕಿಕೊಟ್ಟು ನಾನು ಹಾಕ್ಕೊಂಡು ತಿಂದೆ ರೀ. ಆಲ್ರೆಡಿ ಟೈಮ್ 2:30 ಆಗಿ ಹೋಗಿತ್ತು, ನನಗೂ ಹಸಿವಾಗಿತ್ತು. ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಇದು ಎಲ್ಲ ಅಪ್ಲೋಡ್ ಮಾಡಿ ಸ್ವಲ್ಪ ವಾಕಿಂಗ್ ಮುಗಿಸ್ಬಿಟ್ಟು ಇವಾಗ ಟೈಮ್ ಇದ್ರೆ 7 ಗಂಟೆ ಆಗೈತೆ ನೋಡಿರಿ. ಈಗಿದ್ರೆ ನಮ್ಮ ಮನೆಯವರು 6:30 ಬಂದಿದ್ರೆ, ಹಾಗಾಗಿ ಚಹಾ ಮಾಡೋಂತ ಅಂದ ಕೂಡಲೇ ಸ್ವಲ್ಪ ಚಹಾ ಮತ್ತು ಚುಮ್ಮರಿ ಮಾಡ್ರೈತಂತೇಳಿ ಚುಮ್ಮರಿಗೆ ಒಗ್ಗರಣೆ ಹಾಕಿಟ್ಬಿಟ್ಟು ಈ ಕಡೆ ಚಹಾ ರೆಡಿ ಮಾಡಾಕಂತೀನಿ ನೋಡಿರಿ. ನನ್ನ ಮಗಳು ಇವತ್ತು ಏನು ತಿನ್ನಂದ್ರೂ ಒಲ್ಲಂತ ಫುಲ್ ಸುಸ್ತು ಮಾಡ್ಕೊಂಡು ಕುಂತ್ಬಿಟ್ಟಿದ್ಲು. ಹಂಗೆ ಆಗುತ್ತೆ ನೋಡಿರಿ. ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜ್ ಇದ್ಬಿಟ್ರೆ ಮಕ್ಕಳಿಗೆ ಊಟ ತಿನ್ನಬೇಕು, ಏನು ತಿನ್ಬೇಕಂತ ಅನ್ಸಂಗಿಲ್ಲ. ಮನೆಯಾಗಿದ್ದಾಗ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರ್ತೈತಿ. ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜ್ ಇದ್ಬಿಟ್ರೆ ಬಂದ ಕೂಡಲೇ ಏನಾದರೂ ತಿನ್ನಂದ್ರೂ ಒಲ್ಲಂತಾರೆ, ಮತ್ತು ಊಟ ಮಾಡಿದ್ರೂ ಒಲ್ಲಂತಾರೆ. ಒಂದೊಂದ್ಸಲ ಏನಾದರೂ ಸ್ಪೆಷಲ್ ಇದ್ದಾಗ ತಿನ್ನಂತೇಳಿ ಅಂದ್ರೆ ತಿಂತಾರೋ. ಆದರೆ ಇವತ್ತು ದಪಾಟಿ ಮಾಡಿದ್ದೀನಿ, ತಿನ್ನಂದ್ರೂ ಒಲ್ಲಂತಂದ್ಲು, ಮತ್ತು ಚುಮ್ಮರಿ ತಿನ್ನಂದ್ರೂ ಒಲ್ಲಂತಂದ್ಲು, ಮತ್ತು ಚಹಾ ಕುಡಿ ಅಂದ್ರೂ ಒಲ್ಲಂತಂದ್ಲು. ಮತ್ತು ಹಾಗಾಗಿ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಅಷ್ಟೇ ಚಹಾ ಮಾಡ್ಕೊಂಡ್ಬಿಟ್ಟು ನಾನು ಈಗ ಸ್ನ್ಯಾಕ್ಸ್ ಮತ್ತು ಚಹಾ ಕುಡಿಯಾಕಂತೀನಿ ನೋಡಿರಿ. ಅಂದರೆ ಟೈಮ್ ಪಾಸ್ ಆಗಬೇಕಲ್ಲ, ಏನಾದರೂ ಒಂದು ಮಾಡಿಬಿಟ್ಟು ಟೈಮ್ ಪಾಸ್ ಮಾಡೋದು. ಫೈನಲಿ ಸ್ನ್ಯಾಕ್ಸ್ ತಿಂದು ಮತ್ತೊಂದು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು
ಮತ್ತು ನಾಯಿಸ್ಲಂದತ್ತೇಳಿ ಬಿಸಿ ಅನ್ನ ಮಾಡಿದಿರಿ ಅಂದರೆ ಎಲ್ಲರಿಗೇನೆ ಊಟಕ್ಕೆ ದಪಾಟಿ ಹಿಟ್ಟಿತ್ತ ಅದನ್ನೇ ಹಾಕಿ ಕೊಡ್ಬೇಕಂತೇಳಿ ಬಿಟ್ಟಿದ್ದೀರಿ. ಆದರೆ ದಪಾಟಿ ಇವಕ್ಕೆ ಹಾಕಕ್ಕೆ ನಡೆಯಂಗಿಲ್ಲ ಅಲ್ರಿ, ಸ್ವಲ್ಪ ಖಾರನೂ ಇರುತ್ತಂತೇಳಿ ಬಿಸಿ ಅನ್ನ ಮಾಡಿಬಿಟ್ಟು ಹಾಲನ್ನು ಹಾಕಿದ್ರೈತಂತೇಳಿ ಅನ್ನ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡ್ರಿ. ಇನ್ನೂ ಬಿಸಿ ಇತ್ತು, ಅದಕ್ಕೆ ಸ್ವಲ್ಪ ಆರಿಸ್ಬೇಕಂತೇಳಿ ಆರ್ಸಾಕತ್ತಿದ್ದೆ. ಅವನು ವೇಟ್ ಮಾಡಾಕತ್ತಿದ್ದು ರೀ, ಅಂದರೆ ಅವಕ್ಕೂ ಹೊಟ್ಟೆ ಹಸ್ತಿರ್ತೈತಿಲ್ಲ, ಹಾಗಾಗಿ ವೇಟ್ ಮಾಡಾಕತ್ತಿದ್ದು. ಅವು ಎರಡಕ್ಕೂ ಊಟ ಹಾಕಿ ಇನ್ನೆಲ್ಲರಿಗೂ ದಪಾಟಿ ಹಾಕಿ ಕೊಡ್ಬೇಕ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.